ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಚಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ. ಇವತ್ತು ನಮ್ಮ ಸಾನ್ವಿದು ಬರ್ತ್ಡೇ ಐತಿ. ಅಕ್ಕೆ ಆಲ್ರೆಡಿ ರೆಡಿಯಾಗಿ ಸ್ಕೂಲಿಗೆ ಹೋಗಳ್ರಿ. ಯಾವ ಡ್ರೆಸ್ ಹಾಕ್ಬೇಕಂತಂದು ಡ್ರೆಸ್ ಹಾಕಿನಿ ಅಂತಂದು ತೋರ್ಸೋಕ್ಕಾಗಲಿಲ್ಲ. ಬೆಳಗ್ಗೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಾವು ಎದ್ದೇಳೋದೇ ಸ್ವಲ್ಪ ಇವತ್ತು ಲೇಟಾಗಿ ಎದ್ವಿ. ಹಂಗಾಗಿ ಮನೆ ಕೆಲಸ ಎಲ್ಲ ಮಾಡಿ ಬಾಂಡೆ ತಿಕ್ಕಿ ಕಸ ಹುಡುಗಿ ಮನೆ ಒರೆಸಿ ಮಾಡತ್ಲೇ ಟೈಮ್ ಆಯಿತು. ಇವತ್ತು ನಾಷ್ಟ ಕೂಡ ಹೊರಗ್ಲಿದ್ದ ತರಿಸಿದ್ರಿ. ಇಡ್ಲಿನ ತರಿಸಿದ್ವಿ. ಇಡ್ಲಿ ನಾಷ್ಟ ಮಾಡ್ಕೊಂಡು ಇಡ್ಲಿನ ಕಟ್ಕೊಂಡು ಹೋಗೋಣ. ಇನ್ನು ನಾವು ಮಧ್ಯಾಹ್ನದ ಅಡುಗೆ ಮಾಡಿ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಅಕ್ಕಿಗೆ ಗಿಫ್ಟ್ ಕೇಳೋಣ. ಗಿಫ್ಟ್ ಬೇಕು ನಂಗೂ. ಪ್ರತಿ ಸರಿ ಅವ್ರ ಪಪ್ಪನ ಬರ್ತಡೇಗೆ ಏನಾದರೂ ಗಿಫ್ಟ್ ಕೊಡ್ತೀವಲ್ಲ, ಹಂಗಾಗಿ ಮಮ್ಮಿ ನನ್ನ ಬರ್ತಡೇಗೂ ಈ ಸರಿ ಏನಾದರೂ ಗಿಫ್ಟ್ ಕೊಡ್ತೀಯ ಅಂತ ಕೇಳಿದ್ಲು. ಹಂಗಾಗಿ ಸರಿ ಅಂತಂದು ಇವತ್ತು ಅಕ್ಕಿ ಬರ್ತಡೇಗೆ ಏನಾದರೂ ಗಿಫ್ಟು ತೊಗೊಂಬರೋಣ. ಆಟ ಸಾಮಾನಂತೂ ಸಿಕ್ಕಾಪಟ್ಟೆ ಆಟ ಸಾಮಾನು ಅದಾವ. ಏನೋ ಆಟ ಸಾಮಾನು ಏನು ತರೋದಿಲ್ಲ. ಅಕ್ಕಿ ಸ್ಕೂಲಿಗೆ ಯೂಸ್ ಆಗೋಂಥದ್ದು ಏನಾದರೂ ಗಿಫ್ಟ್ ಕೊಡೋಣ. ಬನ್ನಿ ಮಾರ್ಕೆಟ್ಗೆ ಹೋಗೋಣ. ನಾನು ತಿರ್ಗಾ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮದು ಕೂಡ ಜಳಕ್ಕಾಗೈತ್ರಿ. ದೇವ್ರ ಪೂಜೆ ಸಹ ಆಗೈತಿ. ಏನಿಲ್ಲ, ಸಂಜೆವರೆಗೂ ಇವತ್ತು ಸಂತಿ ಬೇರೆ. ಆಕೆ ಗಿಫ್ಟ್ ತೊಗೊಂಡು ಸಂತಿ ಮಾಡಿಕೊಂಡು ಮನೆಗೆ ಬಂದು ತಿರ್ಗಾ ನೈಟ್ ಅಡುಗೆ ಮಾಡಿ ಮತ್ತೆ ಸ್ವಲ್ಪ ಬಲೂನ್ ಗಿಲೂನ್ ಕಟ್ಟಿ ಡೆಕೋರೇಷನ್ ಮಾಡಬೇಕಲ್ರಿ. ಲೆಟ್ಸ್ ಗೋ ಮಾಡೋಣ. ನೋಡಿ, ನಮ್ಮ ಸಾನ್ವಿ ಗಿಫ್ಟ್ ಕೇಳಿದ್ಲಿ. ಗಿಫ್ಟ್ ಅಂಗಡಿ ಬಂದ್ವಿ. ಇಲ್ಲಿ ಬರೇ ಸಣ್ಣ ಮಕ್ಕಳು ಆಟ ಸಾಮಾನೇ ಅಷ್ಟೇ ಇದಾವ. ಏನು ಗಿಫ್ಟ್ ತೊಗೋಬೇಕನ್ನೋದ ಗೊತ್ತಾಗಲ್ದು. ಬರೀ ಗೊಂಬಿ ಆಟಿಕೆ ಸಾಮಾನ ಜಾಸ್ತಿ ಇದಾವ. ಸ್ಕೂಲ್ಗೆ ಯೂಸ್ ಆಗೋವಂಥವು ಏನಿಲ್ಲ, ಬರೀ ಆಟಿಕೆ ಸಾಮಾನು, ಗೊಂಬಿ, ಆಮೇಲೆ ಫೋಟೋ ಫ್ರೇಮು ಇವು ಅದಾವ. ಒಂದು ಕಪ್ಪಿಗೆ ಫೋಟೋ ಫ್ರೇಮ್ ಹಾಕಿಸ್ಬೇಕು ಅಂದ್ಕೊಂಡಿನಿ. ಬಟ್ ಕಾಸ್ಟ್ಲಿ ಹೇಳಕತ್ತಾರ ಅವರು. ಚಿಕ್ಕ ಕಪ್ ಕೇಳಿದ್ವಿ, ಚಿಕ್ಕ ಕಪ್ ಇಲ್ಲ ಅಂತ ಕೇಳಾಕತ್ತಾರ. ಬಟ್ ದುಡ್ಡು ಅದಾವ. ನೋಡಿ, ಎಲ್ಲಿ ನೋಡಿದ್ರು ಬರೀ ಆಟಿಕೆ ಸಾಮಾನು, ಬಾಲು, ಅದು ಇದು ಬರೀ ಅದೇ ಇಟ್ಟಾರ. ಏನು ತೊಗೋಬೇಕನ್ನೋದೇ ಗೊತ್ತಾಗೋಲ್ತು. ಇವಾಗ ನೆಕ್ಸ್ಟು ಆಗಸ್ಟ್ 15 ಐತಲ್ಲ, ಎಲ್ಲಿ ನೋಡಿದ್ರು ಫ್ಲ್ಯಾಗು. ಇವಾಗಂತೂ ಜಾಸ್ತಿ ಕೇಸರಿ ಬಿಳಿ ಹಸಿರು ಬಳೆಗಳು. ಇನ್ನು ರಾಖಿ ಹಬ್ಬ ಮುಗ್ದಿಲ್ಲ ಅನ್ಸುತ್ತೆ. ರಾಖಿ ಹಬ್ಬ ಅಂತೂ ರಾಖಿನೂ ಜಾಸ್ತಿನೇ ಇದ್ದು, ಫ್ಲ್ಯಾಗು ಎಲ್ಲ ಥರ ಪ್ರತಿಯೊಂದೂ ಕೇಸರಿ ಬಿಳಿನ ಹಸಿರು ಜಾಸ್ತಿನೇ ಇದ್ವು. ಮಾರ್ಕೆಟ್ ತುಂಬ ಎಲ್ಲಿ ನೋಡಿದ್ರು. ನಾವು ಸ್ವಲ್ಪ ಸಾನ್ವಿಗೆ ಕೇಸರಿ ಬಿಳಿ ಫ್ಲ್ಯಾಗು ಅದು ಇದು ತೊಗೊಂಡು ಬಂದ್ವಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತವ. ಇದು ಅರ್ಜೆಂಟ್ ಮಂದಿ ಏನ್ರಿ? 10 ರೂಪಾಯಿ ಕೊಡ್ಬೇಕ್ರಿ. ಅರ್ಜೆಂಟ್ ಆಯ್ತು. ಅಂದಿದ್ರು ನೋಡ್ರಿ. ಎಷ್ಟು ಇದು? 20 ರೂಪಾಯಿ. 35 ರೀ. 30, ನಮ್ಮ ಸಾನ್ವಿಗೆ ಮೆಹಂದಿ, ಆಮೇಲೆ ಧ್ವಜ ಅದು ಇದು ತೊಗೊಂಡು
ಇವಾಗ ನೆಕ್ಸ್ಟು ಮಾರ್ಕೆಟ್ ಕಡೆ ಬಂದ್ವಿ. ಮಾರ್ಕೆಟ್ ಸ್ವಲ್ಪ ಕಾಯಿಪಲ್ಲೆ ತೊಗೋಬೇಕಲ್ಲ, ಹಂಗಾಗಿ ಮಾರ್ಕೆಟ್ ಕಡೆ ಬಂದ್ವಿ. ಬನ್ನಿ, ಮಾರ್ಕೆಟ್ಗೆಲ್ಲ ಹೋಗಿ ಬಂದಾಯಿತು. ಆಮೇಲೆ ನಮ್ಮ ಸಾನ್ವಿಗೆ ಗಿಫ್ಟ್ ಸಹ ತೊಗೊಂಬಂದ್ವಿ. ಗಿಫ್ಟ್ಸ್ನ ಸಾನ್ವಿ ಕೊಟ್ಟಿಂದ ಸಾನ್ವಿನ ತೋರಿಸ್ತಾ ಏನು ಗಿಫ್ಟ್ ಕೊಟ್ಟಿನಂತಂದು. ಅಲ್ಲಿ ಸಂತಿ ಕಾಣುತ್ತಲ್ರಿ, ಸಂತಿ ಮತ್ತು ಅಕ್ಕಿಗೆ ಕ್ಯಾಪು ನೋಡ್ರಿ, ಪಿಂಕ್ ಥರ ಹಾಕೊಳಕ್ಕೆ ಚಂದ ಅನಿಸ್ತೈತಲ್ಲ, ಪಿಂಕ್ ಕಲರು. ಇದೊಂದು ಕ್ಯಾಪ್ ತಂದ್ವಿ. ಕೇಕ್ ಸಹ ಇವಾಗ ತಂದ್ವಿ. ಅವರು ತಿರ್ಗಾ ಮತ್ತೆ ಊಟನೂ ಒಳ್ಳೆ ಅಡ್ಡಾಡೋಕ್ಕಾಗಲ್ಲ ಅಂದರೆ, ಯಾಕಂದ್ರೆ ಡ್ಯೂಟಿಗೆ ಹೋಗ್ಯಾರಲ್ರಿ, ಟೈಮ್ ಸರಿಯಾಗಿ ಬರೋದಿಲ್ಲ. ಮತ್ತು ನಾನು ಕೇಕ್ ತಂಬರಕ್ಕೆ ಬಾ ಅನ್ಬೇಕು, ಅವರು ಟೈಮ್ ಇಲ್ಲ ಅನ್ಬೇಕು. ಹಂಗಾಗಿ ಇವಾಗಲೇ ಕೇಕ್ ತೊಗೊಂಬಂದ್ವಿ. ಏನೇನೆಲ್ಲ ಬೇಕು ಕೇಕ್ ತೊಗೊಂಬಂದ್ವಿ. ಆಮೇಲೆ ಬಂದು ಬರ್ತಡೇದ್ದು ಈ ಥರ ಬರ್ತಡೇ ಕ್ವೀನ್ ಅಂತ ಇರ್ತಲ್ರಿ, ಆ ಥರ ಬರ್ತಡೇ ಕ್ವೀನದ್ದು ಒಂದೊಂದು ತೊಗೊಂಬಂದೀನಿ. ಅವೆಲ್ಲ ಅಲ್ಲಿ ಕಾಣಿಸ್ತೈತಲ್ಲ ಚೀಲದಾಗ ಸಂತಿ ಇದ್ದಿಲ್ಲ ಇವತ್ತು. ಸಂತಿ ಎಲ್ಲ ಮಾಡ್ಕೊಂಡು ಆಕೆಗೆಲ್ಲ ಏನೇನು ಬೇಕು ಬಳಿ, ಅದು ಡ್ರೆಸ್ ಕಲರ್ ಬಳಿ ಹುಡುಕಿನೇ ರೀ, ಬಟ್ಟು ಡ್ರೆಸ್ ಕಲರು ಬಳಿನ ಸಿಗಲಿಲ್ಲ. ಹಂಗಾಗಿ ಇದ್ದಿದ್ದಷ್ಟೇ ತೊಗೊಂಬಂದಿನಿ. ಬನ್ನಿ ನೋಡ್ಬಾರ್ದಲ್ರಿ, ಹಂಗಾಗಿ ತೆಗೆದಿರ್ತೀನಿ. ಇದು ಪಿಂಕ್ ಕಲರ ತೊಗೊಂಬಂದಿನಿ, ಯಾಕಂದ್ರೆ ಅಕ್ಕಿಗೆ ಪಿಂಕ್ ಕಲರ್ ಅಂದ್ರೆ ತುಂಬ ಇಷ್ಟ. ಹಂಗಾಗಿ ಬರ್ತಡೇ ಗರ್ಲ್ ಅಂತಂದು ಇಲ್ಲಿ ಈ ಥರ ಇಲ್ಲಿಂದ ಹೆಂಗೆ ಕೊಡಂಗೆ ಹಾಕೋತೀವಲ್ರಿ, ಆ ಥರ ಬರ್ತಡೇ ಗರ್ಲ್ ರೆಡಿ ಮಾಡಾಕತ್ತೀನಿ. ಈ ಥರ ದೀಪ ಹಾಕಿ, ಇವಾಗ ಆಗಸ್ಟ್ 15 ಅಲ್ರಿ, ನೆಕ್ಸ್ಟ್ ಬರೋದು ಆಗಸ್ಟ್ 15 ಆಗಸ್ಟ್ 15ಕ್ಕೆ ಡ್ಯಾನ್ಸ್ ಮಾಡ್ಯಾಳ. ನನ್ನ ಮಣ್ಣಿದು ಕನ್ನಡ ಮಣ್ಣಿದು ಅಂತಂದು ಡ್ಯಾನ್ಸ್ ಮಾಡ್ಯಾಳ. ಹಂಗಾಗಿ ಡ್ಯಾನ್ಸಿಗೆ ಒಂದೆರಡು ದೀಪ ಬೇಕಾಗಿದ್ವಿ. ಹಿಂಗೆ ದೀಪ ಬೇಕಂತಂದು ಪ್ರತಿ ಸರಿನೂ ಆಕಿನ್ನ ಡ್ಯಾನ್ಸು ಮಾಡಿದ್ದಿಲ್ಲ. ಅವ್ರ ಟೀಚರ್ ಡ್ಯಾನ್ಸ್ನಾಗ ಕರ್ಕೊತೀನಿ ಅಂತ ಹೇಳಿದ್ರು. ಅವಾಗಲಿದ್ದನೂ ಮಮ್ಮಿ ದೀಪ ಬೇಕಂತ ಹೇಳಾಕತ್ತಿದ್ಲು. ಹಂಗಾಗಿ ಇವತ್ತೆಲ್ಲನೂ ಒಂದೇ ಸಾರಿ ಮುಗಿಸ್ಕೊಂಬಂದಿವ್ರಿ. ದೀಪ ಒಂಥರ ಚೆನ್ನಾಗದು. ಎಷ್ಟು ರೇಟ್ ರೀ ಇದು? ಇಷ್ಟಕ್ಕೆ 100 ರೂಪೀಸ್. ಇವು 2 ದೀಪಕ್ಕೆ 2 ದೀಪ ತೊಗೊಂಬಂದೀನಿ. ಚಂದ ಅದಾವ ದೀಪ ಒಳಗೆಲ್ಲ ಚೆನ್ನಾಗಿ ಅನ್ನಿಸ್ತು. ಈ ಥರ ಮನೆ ಬಾಲ್ಕನಿ ತುಂಬ ಎಲ್ಲ ಈ ಥರ ದೀಪ ಹಚ್ಚಿಡಕ್ಕೆ ಏನೋ ಒಂಥರ ಚಂದ ಅನ್ನಿಸ್ತವ. ಕ್ಯೂಟಾಗಿ ಅದಾವ. ಒಂದಿಷ್ಟು ಇವತ್ತು ಆಕಿಗೆ ಏನು ಗಿಫ್ಟ್ ಕೊಡ್ಬೇಕನ್ನೋದೇ ಗೊತ್ತಾಗ್ಲಿಲ್ಲ ರೀ. ಯಾಕಂದ್ರೆ ಆಲ್ರೆಡಿ ಆಕಿತ್ತಲ್ಲಿ ಎಲ್ಲ ಆಟ ಸಾಮಾನು ಅದಾವ. ಆಟ ಸಾಮಾನು ಕೊಡೋಕೆ ಇವಾಗ ಆಕಿಗೆ ಮನ್ಯಾಗ ಒಂದು ಆಟಿಕೆ ಸಾಮಾನು ಚೀಲನ ತುಂಬೈತ್ರಿ. ಏನು ಆಟಿಕೆ ಸಾಮಾನು ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆಟಿಕೆ ಸಾಮಾನು ಕೊಡೋಕ್ಕೂ ಆಕಿ ಇನ್ನೂ ಸಣ್ಣಕ್ಕಿನ ಆಗೋದಿಲ್ಲ, ಬರ್ಬರ್ತಾ ದುಡ್ಡಕ್ಕಳ. ಆಮೇಲೆ ಹೋಮ್ವರ್ಕ್ನು ಜಾಸ್ತಿ ಕೊಡೋಕತ್ತಾರೆ ಆಕಿಗೆ. ಹಾಗಾಗಿ ಹೋಮ್ವರ್ಕ್ ಮಾಡಿ ಊಟ ಮಾಡಿ ಮಲ್ಕೊಳತ್ಲೇನೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅದ್ರಾಗ ಮತ್ತೆ ಇಲ್ಲಿ ಚಡ್ಚಣ ಒಳಗೆ ಗಿಫ್ಟ್ ಸೆಂಟ್ರ್ ಎಲ್ಲಿ ಇಲ್ರಿ, ಇರೋದು ಒಂದೇ ಅಂಗಡಿ ಐತಿ. ಆ ಅಂಗಡಿ ಒಳಗನ ತೊಗೋಬೇಕು. ಅದ್ರಾಗ ನೋಡಿದ್ರೆ ಏನು ಕಲೆಕ್ಷನೇ ಇಲ್ಲ. ಅಪ್ಪ ನನಗಂತೂ ಇವತ್ತು ಅರ್ಧ ಚಡ್ಚಣ ತಿರಿ ಸುಸ್ತಂದ್ರೆ ಸುಸ್ತು. ನಾನು ಹೋಗಿದ್ದು 12:30ಗೆ ಹೋಗಿದ್ನಿ ರೀ. ಏನಿಲ್ಲ ಅಂದರೂ ಮಿನಿಮಮ್ ಒಂದು 2 ತಾಸು ಅಂತರೂ ತಿರುಗಾಡಿ ಮತ್ತು ತಿರ್ಗಾ ಸಂತಿ ಮಾಡ್ಕೊಂಡು ಬರತ್ಲೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತೀವಿ. ತಿರುಗಿ ಏನು ಗಿಫ್ಟ್ ತೊಗೋಬೇಕು ಅನ್ನೋದೇ ಗೊತ್ತಿಲ್ಲ. ಅದು ಆಗಿಂದ ಮತ್ತೆ ತಿರ್ಗಾ ಸೂಪರ್ ಮಾರ್ಕೆಟ್ಗೆ ಹೋದೆ. ಸೂಪರ್ ಮಾರ್ಕೆಟ್ ಒಳಗಾದರೂ ಏನಾದರೂ ಇರ್ತವೆ ಅಂತಂದು ಆ ಸೂಪರ್ ಮಾರ್ಕೆಟ್ಗೆ ಹೋಗಿನಿ. ಆ ಸೂಪರ್ ಮಾರ್ಕೆಟ್ ಒಳಗೂ ಏನು ಗಿಫ್ಟ್ ಇಲ್ಲ. ಅಲ್ಲಿ ಬರೀ ಬಾಟಲು, ಟಿಫಿನ್ ಬ್ಯಾಗು ಬರೀ ಎಂಥ ಏನೋ ಒಂದು ಗಿಫ್ಟ್ ಸಿಕ್ತಿ ಸದ್ಯಕ್ಕೆ.
ಆಕಿಗೆ ಸ್ಕೂಲಿಗೂ ಯೂಸ್ ಆಗಬೇಕು, ಆಕಿಗೆ ಆಟ ಆಡೋಕ್ಕೂ ಯೂಸ್ ಆಗಬೇಕು ಅಂಥದ್ದು ಕೊಡಕತ್ತೀನಿ. ಹಂಗಾಗಿ ಸುಮ್ಮ ಈಗ ಆಕಿ ಸಣ್ಣಗೆ ಈಗ ಆಟಿಕೆ ಸಾಮಾನೆಲ್ಲ ಜಗ್ಗಿದ್ದು ಸಣ್ಣ ಸಣ್ಣ ಮಕ್ಕಳಿಗೆ ಆದ್ರೆ ಇವಾಗ ಇಟ್ಟು ಗೊಂಬಿ ಎಲ್ಲ ಸಣ್ಣ ಎಲ್ಲ ಗೊಂಬಿ ಜಾಸ್ತಿನೇ ಇದ್ವು. ಇವೆಲ್ಲ ಗೊಂಬಿ ನಮ್ಮ ಮನೆಗಂತೂ ಸಿಕ್ಕಾಪಟ್ಟೆ ಗೊಂಬಿ ತುಂಬ್ಯಾವ. ಆ ಗೊಂಬಿ ತಗೊಂಡು ಆಟನೇ ಆಡೋದಿಲ್ಲ ಆಕಿ ಟೈಮ ಸಿಗೋದಿಲ್ಲ ಆಟ ಆಡೋಕೆ. ಹಂಗಾಗಿ ಆಕಿಗೆ ಯೂಸ್ ಆಗೋವಂಥದ್ದು ಓಮಂಗೆ. ಬರೀ ಇನ್ನು ಟೈಮ್ ಬಂದು 4 ಗಂಟೆ ಆಯ್ತು. ಇವಾಗ ಇನ್ನು ಡೆಕೋರೇಷನ್ ಮಾಡತ್ಲೆ ಟೈಮ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಡೆಕೋರೇಷನ್ ಮಾಡಿ ಇನ್ನು ಆಕೆ ಸ್ಕೂಲಿಂದ ಬರ್ತಾಳೆ. ಸ್ಕೂಲಿಂದ ಬಂದಿಂದ ಎಲ್ಲ ಡೆಕೋರೇಷನ್ ಮಾಡಿ ಆಕಿನ ರೆಡಿ ಮಾಡತ್ಲೆ ಟೈಮ್ ಏನು 8 ಗಂಟೆ ಆಗುತ್ತೋ 9 ಗಂಟೆ ಆಗುತ್ತೋ ಗೊತ್ತಿಲ್ಲ. ನಾನು ಮತ್ತೆ ವಿಡಿಯೋನೇ ಡೆಕೋರೇಷನ್ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ ನಮ್ಮ ಬರ್ತಡೇ ಗರ್ಲು ಜಸ್ಟ್ ಸ್ಕೂಲಿಂದ ಬಂದಾಳ. ಇನ್ನು ಡೆಕೋರೇಷನ್ ಮಾಡೋಕೆ ರೆಡಿ ಮಾಡಬೇಕು. ಬರ್ತಡೇ ಗರ್ಲ್ ಕೈಲಿಂದ ಬಲೂನ್ ಊದಕ್ಕೆ ಹಚ್ಚಿವಿ. ಒಂದು ಬಲೂನ್ ಊದಾಳ, ಮಿಕ್ಕಿದ್ದು ಇನ್ನೊಂದು ಬಲೂನ್ ಊದೋವಷ್ಟು ಶಕ್ತಿ ಇಲ್ಲ. ಸರಿ ಇನ್ನು ಡೆಕೋರೇಷನ್ ಮಾಡಮ್ಮ. ಫೋಟೋ ಯಾವ ಕಡೆ ಕ್ಲಿಯರ್ ಬರ್ತಾವ ಅನ್ನೋದು ಕಟ್ಬೇಕು ಅಂದ್ಕೊಂಡ್ವಿ. ಬಟ್ ಇಲ್ಲಿ ಕಟ್ಟಕ್ಕಂತೂ ಏನಿಲ್ಲ. ಏನು ತೊಗೊಂಡು ಕಟ್ಟಬೇಕು, ಏನು ಮಾಡಬೇಕು ಒಂದು ಅರ್ಥನ ಆಗೋವಲ್ತ್ರಿ. ಒಂದು ಮಳೆ ಸಹ ಇಲ್ರಿ, ಒಂದು ಮಳೆ ಸಹ ಬಿಡ್ದಿಲ್ಲ. ಇಲ್ಲಿ ನೋಡ್ರಿ ಖಾಲಿ ಇಲ್ಲಿಂದ ಅಲ್ಲಿವರೆಗೂ ಮಳೆನೇ ಇಲ್ಲ. ಏನು ಮಾಡ್ಬೇಕನ್ನೋದ ಗೊತ್ತಾಗವಲ್ತು. ಈಗ ಯಾವ ಥರ ಡೆಕೋರೇಷನ್ ಮಾಡ್ಬೇಕನ್ನೋದ ಗೊತ್ತಾಗವಲ್ತು. ಈ ಕಡೆ ಮಾಡ್ಬೇಕಂದ್ರೆ ಈ ಕಡೆ ಇದು ಕರೆಂಟ್ ಬೆಳಕು, ಈ ಥರ ಕರೆಂಟ್ ಬೆಳಕು ಬೀಳ್ತೈತಿ. ಈ ಕಡೆನೇ ಸ್ವಲ್ಪ ನೀಟಾಗಿ ಬರ್ತೈತಿ. ಹಂಗಾಗಿ ಈ ಕಡೆನೇ ಮಾಡಿದ್ರಾಯ್ತು ಅಂದ್ಕೊಂಡ್ವಿ. ಬಟ್ ಈ ಕಡೆ ಅಲ್ಲಿ ಮಳಿನೇ ಇಲ್ಲ. ಏನು ಐಡಿಯಾ ಮಾಡ್ಬೇಕು ಅನ್ನೋದನ್ನು ಗೊತ್ತಾಗೋವಲ್ತು. ನೋಡ್ರಿ ಥರ ಕಮ್ಮ ಹಾಕಿ ಒಂದು ದಾರ ಕಟ್ಟಿ ನಿಂದ್ರಿಸೀನಿ. ಸ್ಯಾರಿ ಈ ಕಡೆಂದು ವಜ್ಜಿ ಆಗೈತಿ, ಹಂಗಾಗಿ ನಿಂದ್ರೋವಲ್ತು. ಸ್ಯಾರಿ ತೆಗೆದು ಇನ್ನೊಂದು ಸ್ಯಾರಿ ಪ್ಲೇನ್ ಸ್ಯಾರಿ ಹಾಕಿದ್ರೆ ಇದೇ ಆಗುತ್ತಾ. ಸದ್ದಿ ಕಾಟಂದ್ರು ಆ ಕಡೆದು ಚೆನ್ನಾಗೈತಿ, ಈ ಕಡೆದು ಇದೇ ಆಗಿಲ್ಲ. ಇದನ್ನ ತೆಗೆದು ಬಿಡೋಣ ಇವಾಗ. ಈ ಸ್ಯಾರಿನ ಹಾಕ್ತೀನಿ, ಯಾಕಂದ್ರೆ ದಾರ ವೇಟ್ ಸ್ಯಾರಿ ಹಾಕಿದ್ರ ಬಾರ್ಡರ್ ಸ್ಯಾರಿ ಹಾಕಿದ್ರ ಯಾವ ನಿಂದ್ರವಲ್ತು. ನಾನು ಅವಾಗ್ಲಿದ್ದ ಟ್ರೈ ಮಾಡಾಕತ್ತೀನಿ, ಯಾವ ನಿಂದ್ರವಲ್ತು. ಹಂಗಾಗಿ ವೇಟ್ ಯಾವ ಕಮ್ಮಿ ಇರುತ್ತಲ್ಲ ಆ ಸ್ಯಾರಿ ಹಾಕಿದ್ರ ನಿಂದಿರ್ತೈತಿ. ಇದೊಂದು ಸ್ಯಾರಿ ಹಾಕೊಂಬರ್ರಿ. ಆಮೇಲೆ ಜರಿರಿ ನೋಡಿ ನಮ್ಮದು ಡೆಕೋರೇಷನ್ ರೆಡಿ ಆಯಿತು. ಇಷ್ಟೇ ಡೆಕೋರೇಷನ್ ಮಾಡಿ ಅಲ್ಲೊಂದು ಇಲ್ಲೊಂದು ಬಲೂನ್ ಕಟ್ಟಿ ಸೀರೆ ಹಾಕಿದ್ವಿ. ಸೀರೆ ನಿಂದಿರ್ಲಿಲ್ರಿ ಅದು, ಹಂಗಾಗಿ ಸದ್ಯ ಕಷ್ಟ. ಅಲ್ಲೊಂದು ಇಲ್ಲೊಂದು ಬಲೂನ್ ಕಟ್ಟಿ ಜೀರಿ ಹಾಕಿ ರೆಡಿ ಮಾಡಿವಿ. ಚಾಕೋಬೇಕು ನಿಂದ್ರಕ್ಕಾದ್ರೆ ಸಾಕು. ಡೆಕೋರೇಷನ್ ಎಲ್ಲ ಆಯಿತು. ನಾವು ಕೂಡ ರೆಡಿ ಆದ್ವಿ. ಸಾನ್ವಿ ರೆಡಿ ಮಾಡಿ ಒಂದು ಕಡೆ ಪಲಾವನ್ನ ರೆಡಿ ಆಗೈತಿ, ಒಂದು ಕಡೆ ಟೀ ರೆಡಿ ಮಾಡಕತ್ತಿದ್ವಿ. ನೋಡಿ ನಮ್ಮ ಸಾನ್ವಿ ಈ ಥರ ರೆಡಿ ಆಗ್ಯಾಳ. ರೆಡಿ ಮಾಡೋಕೆ ಹುಡುಗರು ಕೈಕ ಕ್ಯಾಮ್ರಾ ಕೊಟ್ಟೀನಿ, ಸರಿಯಾಗಿ ವಿಡಿಯೋನೂ ಮಾಡಿಲ್ಲ. ಆಮೇಲೆ ಕ್ಯಾಮ್ರಾ ಸಹ ಕ್ಲಿಯರ್ ಇಲ್ಲ. ಮೇಲೇನು ಪಿಂಕ್ ಕೆಳಗೂ ಪಿಂಕ್, ಅದಕ್ಕೆ ಮ್ಯಾಚ್ ಆಗೈತಿ. ಕೇಕ್ ಕಟ್ ಮಾಡಕ್ಕೆ ನಿಂತಿದ್ವಿ. ಅಲ್ಲಿ ಹುಡುಗರು ಆಕೆ ಫ್ರೆಂಡ್ಸು ಬಾಜು ಮನೆಗೊಂದು ಬರ್ತಡೇ ಇತ್ತು. ಇನ್ನೂ ಆಫೀಸ್ನವ್ರು ಕೂಡ ಬರಾಕತ್ತಿದ್ರು, ಹಂಗಾಗಿ ನಿಂತಿದ್ವಿ.
ಇನ್ನೊಂದಿದ್ದ ರಾಸು ಇರು ಮತ್ತೆ ದೀಪಕ್ ನೋಡಿ ಇಲ್ಲೆಲ್ಲ ಕೇಕ್ ಕಟ್ ಮಾಡಿದ್ವಿ. ಅವರು ಸರು ಡ್ರೆಸ್ ತೊಗೊಂಬಂದಿದ್ರು, ಆ ಡ್ರೆಸ್ ಹಾಕೊಳಕತ್ತಿದ್ರು. ಹಂಗಾಗಿ ಆ ಡ್ರೆಸ್ ಹಾಕಿದ್ರೆ ಆಯ್ತಂತ ನಿಂತ್ಕೊಂಡಿದ್ವಿ. ಗಿಫ್ಟ್ ಅಂತಂದು ಅವರು ಅದು ಡ್ರೆಸ್ಸು ಒಂದು ಗೊಂಬೆ ತೊಗೊಂಬಂದಾರ. ನೋಡಿ ನಮ್ಮ ಸಾನ್ವಿಗೆ ಪಿಂಕ್ ಅಂದರೆ ಇಷ್ಟ. ಬಟ್ ಆಫೀಸ್ನವ್ರು ಯಾರಿಗಾದ್ರೂ ಗೊತ್ತಿತ್ತೇನೋ ಗೊತ್ತಿಲ್ಲ, ನಾವು ಪಿಂಕ್ ಕಲರು ಇದನ್ನು ಬರ್ತ್ಡೇ ಗರ್ಲ್ ಅಂತ ಬಂದಿದೆ. ಅದು ಒಂದು ಟ್ಯಾಗು, ಟೋಪಿ, ಆಮೇಲೆ ಆಫೀಸ್ನವರು ಪಿಂಕ್ ಕಲರು ಡ್ರೆಸ್ ತಂದಿದ್ರು. ಅದಕ್ಕೆ ಫುಲ್ಲು ಪಿಂಕ್ ಫುಲ್ಲು ಇದಾಗಿದ್ಲು. ಆಕಿ ಕೇಕ್ ಸಹ ಪಿಂಕ್ ಕಲರ್ ತೊಗೊಂಬಂದಿದ್ಲು. ಬಟ್ಟು ಪಿಂಕ್ ಕಲರ್ ಅಷ್ಟೊಂದು ಇದ್ದಿಲ್ಲ, ಹಂಗಾಗಿ ನಾವು ಪಿಂಕ್ ಕಲರ್ ಏನು ತೊಗೊಂಡಿದ್ದಿಲ್ಲ. ಆಮೇಲೆ ಇದೊಂದು ಗೊಂಬೆ ಗಿಫ್ಟ್ ಮಾಡಿದರು. ಎಲ್ಲರೂ ಆಫೀಸ್ನವ್ರು ಬಂದಿದ್ದರು, ಎಲ್ಲರೂ ಬಂದು ಕೇಕ್ ಕಟ್ ಮಾಡಿದರು. ವಿಡಿಯೋ ಸ್ವಲ್ಪ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಒಂದು ಹುಡುಗಿ ಕೈಯಾಗ ವಿಡಿಯೋ ಮಾಡೋಕೆ ಕೊಟ್ಟಿದ್ದೆ. ಆ ಹುಡುಗಿ ಸರಿಯಾಗಿ ವಿಡಿಯೋನ ಮಾಡಿದ್ದಿಲ್ಲ, ಹಂಗಾಗಿ ಅದು ಹ್ಯಾಪಿ ಬರ್ತಡೇ ಮೊದಲಿಗೆ ಹಚ್ತೀವಲ್ರಿ, ಅದು ದೀಪ, ಅದನ್ನು ವಿಡಿಯೋ ಮಾಡೋಂತ ಕೊಟ್ಟಿದ್ವಿ, ವಿಡಿಯೋನ ಮಾಡಿಲ್ಲ. ಹಂಗಾಗಿ ಎಷ್ಟು ವಿಡಿಯೋ ಬಂದೈತಿ ಎಷ್ಟು ವಿಡಿಯೋ ನೋಡಿ. ಕ್ಯಾಮ್ರಾ ಸಹ ಸರಿಯಾಗಿ ಕ್ಲಿಯರಾಗಿ ಬಂದಿಲ್ಲ, ಯಾಕಂದ್ರೆ ಹುಡುಗಿ ಆ ಕಡೆ ವಿಡಿಯೋ ಮಾಡೈತೆ ಒಂದೇ ಗೊತ್ತಿಲ್ಲ. ನಾವು ಮನೆಗೆ ಇದು ಮಾಡೋಕ್ಕಿಲ್ಲ, ನಮ್ಮ ಮನೆಯಾಗ ಯಾರೂ ಬಂದಿದ್ದಿಲ್ಲ, ನಾವು ಅಷ್ಟೇ ಆಗಿದ್ವಿ. ಆಮೇಲೆ ಆಫೀಸ್ನವ್ರು ಬಂದು ಖುಷಿ ಕೊಟ್ಟರು, ಅದೊಂದರ ಖುಷಿ. ಎಲ್ಲರೂ ಬಂದು ಫ್ಯಾಮಿಲಿ ಬರ್ತಡೇನ ಸೆಲೆಬ್ರೇಷನ್ ಮಾಡಿ ಹೋದರು. ಇಲ್ಲಿ ಮುಂದ್ಗಡೆ ಸ್ವಲ್ಪ ಮುಂದ್ಗಡೆ ಮನೆಯವ್ರನ್ನ, ಆಮೇಲೆ ನಮ್ಮ ಓನರ್ ಎಂಟಿನ ಅವ್ರನ್ನೆಲ್ಲರನ್ನೂ ಕರೆದಿದ್ವಿ. ಬಂದಿದ್ದರು, ಬಟ್ ಅವರು ಮಳೆ ಒಂದು ಬರಕತ್ತಿ, ಆಮೇಲೆ ಎಲ್ಲ ಹುಡುಗರು ಜಾಸ್ತಿ ಇದ್ರಲ್ಲ, ಹಂಗಾಗಿ ಅವರು ಎದ್ದೋಗ್ಬಿಟ್ರು. ಅವರಿಗೆ ಸ್ವಲ್ಪ ಕೇಕು ಚುರುಮುರಿ ಹಾಕಿ ಕೊಟ್ಟು ಬಂದ್ರೆ ಆಯ್ತು ಅಂತಂದು ಇದು ಮಾಡಾಕತ್ತಿದ್ವಿ. ನೋಡ್ರಿ ಇಲ್ಲಿ ನಮ್ಮ ಸಾನ್ವಿ ಗಿಫ್ಟ್ ಬಿಚ್ಚಾಕತ್ತಾಳ ಆಕಿಗೆ. ಆಮೇಲೆ ಬಿಚ್ಚಂತಂತ ಹೇಳಿದ್ವಿ, ಆಕಿ ರೆಡಿ ಇರಲಿಲ್ಲ, ಯಾಕಂದ್ರೆ ಆಕಿಗೆ ಅವಾಗ ಬಿಚ್ಚಿ ಅದು ಗಿಫ್ಟ್ ಏನಾಯ್ತು ಅಂತಂದು ನೋಡೋತನ ಸಮಾಧಾನ ಇರಲಿಲ್ಲ. ಆಮೇಲೆ ಆಕಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರಲ್ಲ, ಅವರಿಗೆಲ್ಲ ತೋರಿಸ್ಬೇಕನ್ನೋದು ಒಂದು ಇದಿತ್ತು. ಹಂಗಾಗಿ ಇವಾಗಲೇ ಓಪನ್ ಮಾಡಾಕತ್ತಾಳ. ಓಪನ್ ಮಾಡಾಗ ವಿಡಿಯೋ ಮಾಡೀವಿ, ಅದು ಸರಿಯಾಗಿ ವಿಡಿಯೋ ಬಂದಿಲ್ಲ, ಆ ಕಡೆ ಈ ಕಡೆ ವಿಡಿಯೋ ಮಾಡ್ಯಾರ. ಯಾಕಂದ್ರೆ ನಾನು ನಮ್ಮ ಮನೆಯವರಿಬ್ಬರ ಮತ್ತು ಬಂದವ್ರನ್ನೆಲ್ಲರನ್ನೂ ನೋಡ್ಕೋಬೇಕಲ್ಲ. ನಾನು ಸ್ವಲ್ಪ ಒಳಗೆ ಟೀ ಮಾಡೋದು, ಚುರುಮುರಿ ಹಾಕಿ ಕೊಡೋದು ಇದು ಮಾಡಾಕತ್ತಿದ್ವಿ. ಅವರು ಅದು ನಾ ಹಾಕಿ ಕೊಟ್ರೆ ಅವರೆಲ್ಲರಿಗೆ ತಂದು ಕೊಡಾಕತ್ತಿದ್ರು. ನಾವೇ ಇಬ್ಬರ ಇಟ್ವೆಲ್ಲ. ಮನೆಗೆ ಯಾರಾದರೂ ಬಂದಿದ್ರೆ ಒಬ್ಬರು ವಿಡಿಯೋ ಮಾಡ್ತಿದ್ರು, ಬಟ್ಟು ವಿಡಿಯೋ ಮಾಡೋಕೆ ಯಾರಿಲ್ಲ. ಆಫೀಸ್ನವ್ರು ಕೈ ಕೊಟ್ಟಿದ್ದೆ ವಿಡಿಯೋ ಮಾಡೋಕೆ, ಬಟ್ಟು ಅವರು ಒಂದು ಸರಿ ಕ್ಯಾಮ್ರಾ ಕ್ಲಿಯರ್ ಬರಲಿಲ್ಲಂತೆ. ಕ್ಯಾಮ್ರಾ ಕ್ಲಿಯರ್ ಇಲ್ಲಿ ಬಿಡ್ರಿ ಮೇಡಮರ ಅಂತಂದರು. ಹೋಗಲಿ ಬಿಡ ಅಂತ ನಾನು ಹಂಗೆ ಸುಮ್ಮ ಅದೇ. ಅದು ಓಪನ್ ಮಾಡಿಲ್ಲ ನಮ್ಮ ಸಾನ್ವಿ, ಓಪನ್ ಮಾಡೋಕೆ ಬರಲಿಲ್ಲ. ಹಂಗಾಗಿ ಒಬ್ರು ಪಪ್ಪನ ಕೈಲೇ ಓಪನ್ ಮಾಡ್ಸೋಕತ್ತಾಳ. ಇಲ್ಲ ಆಫೀಸ್ಗೆ ಜೊತೆ ತೋರ್ಸಕತ್ತಾಳ. ಏನು ಮಾಡ್ತದೆ ಹೊರಗೆ ನೆಲಕ್ಕೊಮ್ಮೆ ಅದು ಕಡ್ಡಿ ಇರ್ಬೇಕು.
ಒಂದ್ಸಲ ಟ್ರೈ ಮಾಡೋಣ. ನೀನು ಹೆಸರು ಬರೀ ಅದ್ರ ಮ್ಯಾಗ ತೆಗೆದು ನೋಡಿ ಬಾ ಮೈತ್ರಿ ನಾ ಬಂದ್ ಮಾಡ್ತೀನಿ. ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡಿ ಸ್ವಲ್ಪ ಮನೆ ಸ್ವಚ್ಛ ಮಾಡಿ ಎಲ್ಲರೂ ಹೋಗಿಂದ ಮನೆ ಸ್ವಚ್ಛ ಮಾಡಿ ನಾವು ಇವಾಗ ಪಲಾವ್ ಮಾಡಿದ್ವಿ. ಪಲಾವ್ ಊಟ ಮಾಡೋಣ ಬನ್ನಿ. ಹೊಸ್ತೆ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಹಾಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಸಾನ್ವಿದು ಚೈಲ್ಡ್ಹುಡ್ಲಿದ್ದ ಎಲ್ಲ ಫೋಟೋನ ಎಡಿಟ್ ಮಾಡಿ ಟಿ ವಿ ಒಳಗೆ ಹಾಕಿದ್ವಿ. ಆಕಿ ಅದನ್ನು ನೋಡಾಕತ್ತಿದ್ಲು. ನಾನು ಟಿ ವಿ ಒಳಗೆ ಬರಾಕತ್ತೀನಿ ನೋಡಿ ಮಮ್ಮಿ ಅಂತಂದಂದ್ಲು. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.